ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿಯನ್ನು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ನಾನು ಹಾಕುವಂತಹ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲಿಗೆ ಶುಂಠಿ ಬೇಕು. ಒಂದು ಚಿಕ್ಕ ಪೀಸ್ ಶುಂಠಿ ತಗೊಂಡಿದ್ದೀನಿ, ಲೆಮನ್ ತಗೊಂಡಿದ್ದೀನಿ, ಜೊತೆಗೆ ಹನಿ ಜೇನುತುಪ್ಪವನ್ನು ತಗೊಂಡಿದ್ದೀನಿ. ಮೊದಲಿಗೆ ಹೇಳಬೇಕು ಅಂತಂದರೆ ಲೆಮನ್ ವೇಟ್ ಲಾಸ್ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜೀರ್ಣಕ್ರಿಯೆಗೆ ಇದು ತುಂಬಾ ಒಳ್ಳೆಯದು. ನಮ್ಮ ಬಾಡಿಯಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಹಾಕೋದಕ್ಕೆ ಈ ಲೆಮನ್ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ಹನಿ ಇದೆಯಲ್ಲ, ಅದು ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹನಿಯಲ್ಲಿ ಎಕ್ಸ್ಟ್ರಾ ಫ್ಯಾಟನ್ನು, ನಮ್ಮ ಬಾಡಿಯಲ್ಲಿರುವಂತಹ ಎಕ್ಸ್ಟ್ರಾ ಫ್ಯಾಟನ್ನು ಬರ್ನ್ ಮಾಡುವುದಕ್ಕೆ ಈ ಹನಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮ್ಮ ವೇಟ್ ಲಾಸ್ ಮಾಡುವಲ್ಲೂ ಕೂಡ ಜೇನುತುಪ್ಪ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಮೂರನೇದಾಗಿ ಶುಂಠಿ. ಇಷ್ಟು ದೊಡ್ಡ ಪೀಸನ್ನು ನಾನು ಶುಂಠಿ ತಗೊಂಡಿದ್ದೀನಿ. ಶುಂಠಿ ಕೂಡ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾವು ಒಳ್ಳೆಯ ಮೆಡಿಸಿನ್ ಪ್ರಾಪರ್ಟಿ ಅಂದ್ರೂ ತಪ್ಪಾಗುವುದಿಲ್ಲ. ಇದು ಕ್ಯಾಲರಿಯನ್ನು ಬೇಗನೆ ಬರ್ನ್ ಮಾಡುತ್ತೆ. ವೇಟ್ ಲಾಸ್ ಮಾಡೋದಕ್ಕೆ ಶುಂಠಿ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಈ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಮೊದಲಿಗೆ ಏನು ಮಾಡಬೇಕು, ಶುಂಠಿ ಇದೆಯಲ್ಲ, ಈ ಶುಂಠಿನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಯಾಕೆ ಅಂತಂದರೆ ನಾನು ಶುಂಠಿಯ ನೀರು ಬೇಕಾಗುತ್ತೆ ನನಗೆ. ಇದನ್ನು ನಾನು ಒಂದು 4 ರೌಂಡ್ ರುಬ್ಕೋತೀನಿ. ಆಗ ನನಗೆ ಇದರಿಂದ ಶುಂಠಿ ನೀರು ಸಿಗುತ್ತೆ. ಶುಂಠಿನ ರುಬ್ಕೊಂಡಿದ್ದೀನಿ, ಅದನ್ನ ಇವಾಗ ಫಿಲ್ಟ್ರು ಮಾಡ್ಕೊಳ್ಳೋಣ, ಸೋಸ್ಕೊಳ್ಳೋಣ. ನೋಡಿ, ಶುಂಠಿ ವಾಟರ್ ಕೂಡ ರೆಡಿ ಆಯಿತು, ಶುಂಠಿ ನೀರು ಕೂಡ ರೆಡಿ ಆಗಿದೆ. ಈಗ ತುಂಬ ಸಿಂಪಲ್ ಇದು ಮಾಡ್ಕೊಳೋದು. ಇವಾಗ ಒಂದು ಗ್ಲಾಸ್ ತಗೊಂಡಿದ್ದೀನಿ. ಈಗ ನಾನು 1 ಗ್ಲಾಸ್ ನೀರು ತಗೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ. ಅದಕ್ಕೆ ನಾನಿವಾಗ 2 ಸ್ಪೂನಷ್ಟು ಶುಂಠಿ ರಸನ ಹಾಕೊಳ್ತಾ ಇದ್ದೀನಿ. 2 ಚಮಚ ಸಾಕು. ಇದಾದ್ಮೇಲೆ ಇವಾಗ ನಿಂಬು ಹೇಳಿದ್ನಲ್ಲ, ಅವಾಗ ನಿಂಬು ರಸನೂ ಕೂಡ 2 ಚಮಚ ಹಾಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನು 2 ಚಮಚದಷ್ಟು ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ. 3 ಇಂಗ್ರೀಡಿಯೆಂಟ್ಸ್ನು ಕೂಡ 2 ಸ್ಪೂನ್ನ ಹಾಕೋಬೇಕು. ಈಗ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದ್ಭುತವಾದ ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ರೆಡಿ ಆಗಿದೆ. ಬೇಗನೆ ನಿಮಗೆ ವೇಟ್ ಲಾಸ್ ಆಗುತ್ತೆ. ನಾನು ಆಗಲೇ ಹೇಳಿದೆ, 10 ಡೇಸ್ ಚಾಲೆಂಜ್ ಅಂತ ತಗೊಳ್ಳಿ. ದಿನಕ್ಕೆ 2 ಸಾರಿ ಇದನ್ನ ಕುಡಿಬೇಕು. ಬೆಳಿಗ್ಗೆ 1 ಗ್ಲಾಸು, ಸಂಜೆ ರಾತ್ರಿ 1 ಗ್ಲಾಸ್ ಕುಡಿಬೇಕು. ಆಗ ನಿಮ್ಮ ವೇಟ್ ಕೂಡ ಲಾಸ್ ಆಗುತ್ತೆ. 10 ಡೇಸ್ ಇದನ್ನ ತಗೊಳ್ಳಿ, ಆಮೇಲೆ ನಿಮ್ಗೆ ಇದರ ರಿಸಲ್ಟ್ ಸಿಗುತ್ತೆ. ಪಕ್ಕಾ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ 100% ರಿಸಲ್ಟ್ ಸಿಗುತ್ತೆ. ಮತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದನ್ನ ಮಾಡಿ ವೇಟ್ ಲಾಸ್ ಆಗುವಂತಹ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು. ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.